ಹಾಯ್ ಗೈಸ್, ಇವತ್ತು ನಮ್ಮ ಹತ್ರ ಹಿಮೇಶ್ ರೇಷ್ಮೆ ಅವ್ರದ್ದೇ ಬ್ಯಾಡ್ ಡೇಸ್ ರವೀಶ್ ಕುಮಾರ್ 3 days ಬಾಕ್ಸ್ ಆಫೀಸ್ ಕಲೆಕ್ಷನ್ ಇಂಡಿಯಾ ನೆಟ್ 6 crore 15 lakh rupees ಇದು ಮೂವಿ ಕಲೆಕ್ಷನ್ ಮಾಡಿದ. ಜಸ್ಟ್ 3ನೇ ದಿನದಾಗೆ ಫಿಲ್ಮ್ ಬಜೆಟ್ ಅದ 20 crore. ತೇರಾ 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 ಸುರೂರ್ ಅಂತ ಈ ಥರ ಫಿಲ್ಮ್ನೇ ಡೈಲಾಗ್ ಆಗಲಿ ಸಾಂಗ್ಗಳಾಗಲಿ ಟೈಲರ್ ರಿಲೀಸ್ ಆಗಿತ್ತು ನೋಡಿ, ಸರಿಯಾಗಿ ನನಗೆ ಅನಿಸಿದ್ದು ಓಕೆ 90s ಟೈಮ್ದು ಅವಾಗಿನ ಟೈಮ್ನ ಮೂವಿಗಳು ಹೆಂಗೆ ರೆಡಿ ಆಯ್ತೀವಲ್ಲ ಚಲೋ ಒಂದು ಸ್ಕೂಪ್ ಮೇಲೆ ಮೂವಿ ಅಂದ್ರೆ ಮಾಡ್ಯಾರ. ನಾ ಇನ್ನೂ ಮೂವಿ ನೋಡಿಲ್ಲ, ಜಸ್ಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಹೇಳತ್ತೀನಿ. ನೆಕ್ಸ್ಟ್ ವೀಕ್ ತನಕ ಗೊತ್ತಾದ ಮೂವಿ ಎಷ್ಟು ಕಲೆಕ್ಷನ್ ಮಾಡ್ಬೋದು, ಯಾಕಂದ್ರೆ ಇದೊಂದು ಯೂನಿವರ್ಸಲ್ ಮೂವಿ ಅದ. 2011ದಾಗ ಅದು ಮೂವಿ ಬಂದಿತ್ತು, ಅದನ್ನು ಮೂವಿ ನಾನು ನೋಡಿಲ್ಲ, ಇದನ್ನು ಮೂವಿ ನಾನು ನೋಡಿಲ್ಲ. ಚಲೋ ರೆಸ್ಪಾನ್ಸಿಬಲ್ ಆಗ್ತದೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಇಂಡಿಯಾ ನೆಟ್ ಕಲೆಕ್ಷನ್ 6 crore 15 lakh rupees ಮೂವಿ ಕಲೆಕ್ಷನ್ ಮಾಡಿದ. ಈ ನೆಕ್ಸ್ಟ್ ಒಂದು ಬಾಲಿವುಡ್ಲಸೆ ಲವ್ ವೇಪ ಬಾಕ್ಸ್ ಆಫೀಸ್ ಕಲೆಕ್ಷನ್ ಜುನೇದ್ ಖಾನ್ ಸೆಕೆಂಡ್ ಮೂವಿ ಮಾಡ್ಯಾರ, ಅಮೀರ್ ಖಾನ್ ಮಗ ಅವರು. ಇದು ಮೂವಿ ಪ್ರಮೋಷನ್ ಆಗಲಿ, ಅದು ಡೈಲಾಗ್ಗಳಾಗಲಿ, ಡ್ಯಾನ್ಸ್ ಆಗಲಿ, ಅದು ಬೇರೆ ಲೆವೆಲ್ದಾಗಿತ್ತು ಇದು ಮೂವಿ ಪ್ರಮೋಷನ್ ಟೈಮ್ದಾಗ ಅಂದ್ರಕ. ಸಾಂಗ್ ಅಂದ್ರಕ ಎಲ್ಲೋಸ್ ಮಂದಿಗೆ ಇಷ್ಟ ಅಂದ್ರಕ ಆಗಿತ್ತು. ಬಟ್ ಇದೊಂದು ರೀಮೇಕ್ ಮೂವಿ ಅದ. ಫಿಲ್ಮ್ ಬಜೆಟ್ ಎಷ್ಟದ ಅದು ಡೇಟಾ ಅಂತ ತೋರಿಸಲಾಗ್ಯದ. 4th day ಬಾಕ್ಸ್ ಆಫೀಸ್ ಕಲೆಕ್ಷನ್ ನಾವು ಮಾತ್ರ ಇಂಡಿಯಾ ನೆಟ್ ಕಲೆಕ್ಷನ್. ಫಸ್ಟ್ ಡೇ 1 crore 15 lakh rupees ಇದು ಮೂವಿ ಕಲೆಕ್ಷನ್ ಮಾಡಿದೆ. ಸೆಕೆಂಡ್ ಡೇ 1 crore 65 lakh rupees. ಥರ್ಡ್ ಡೇ 1 crore 75 lakh rupees. ಫೋರ್ತ್ ಡೇ ಇವತ್ತು ಈವ್ನಿಂಗ್ ಡೇಟಾ ನಾವು ಮಾತಾಡ್ಬೇಕಂದ್ರೆ 12 lakh rupees ಇದು ಮೂವಿ ಕಲೆಕ್ಷನ್ ಮಾಡಿದೆ. ಟೋಟಲ್ ಕಲೆಕ್ಷನ್ ಮಾತಾಡೋದು 4 crore 67 lakh rupees ಇದು ಮೂವಿ ಕಲೆಕ್ಷನ್ ಮಾಡಿದೆ. ಅಂದರೆ ಇದು ಮೂವಿಗೆ ಇಷ್ಟನ್ನು ಪ್ರಮೋಷನ್ ಮಾಡಿದ ಮೇಲೂ ಅಮೀರ್ ಖಾನ್ ಆಗಲಿ, ಶಾರುಖ್ ಖಾನ್ ಆಗಲಿ, ಸಲ್ಮಾನ್ ಖಾನ್ ಆಗಲಿ, ಬಾಲಿವುಡ್ ಬಿಗ್ ಆ್ಯಕ್ಟರ್ ಬಂದಿಗೆ ಇದು ಮೂವಿಗೆ ಪ್ರಮೋಷನ್ ಮಾಡ್ಯಾರ. ಅಂದ್ರೆ ಇದು ಮೂವಿ ನೋಡಿರಿ ಎಷ್ಟು ಕಲೆಕ್ಷನ್ ಮಾಡಿದೆ. ಜಸ್ಟ್ 4 daysನಾಗೆ 4 crore 67 lakh rupees ಇದು ಮೂವಿ ಕಲೆಕ್ಷನ್ ಮಾಡಿದೆ. ಇಷ್ಟು ಬ್ಯಾಡ್ ಕಲೆಕ್ಷನ್. ಫಿಲ್ಮ್ ಬಜೆಟ್ ನನಗೆ ಅನ್ಸದ ಒಂದು 70-80 crore ಫಿಲ್ಮ್ ಬಜೆಟ್ ಇದ್ದಿರ್ಬೇಕು, ಯಾಕಂದ್ರೆ ಚಲೋ ಪ್ರೊಡಕ್ಷನ್ ವ್ಯಾಲ್ದಾಗ ಮೂವಿ ಅಂತ ರೆಡಿ ಆಗಿದೆ. ಜುನೇದ್ ಖಾನ್ದವ್ರದ್ದು ಇದು ಫಸ್ಟ್ ಮೂವಿ ಅಲ್ಲ, ಇದಕ್ಕಿಂತ ಪೆಲೆ ಒಂದು ವೆಬ್ ಸೀರೀಸ್ OTTದಾಗ ರಿಲೀಸ್ ಆಗಿತ್ತು, ಅದು ಮೂವಿನೂ ನಾನು ನೋಡಿಲ್ಲ. ಬಟ್ ಇದನ್ನು ಮೂವಿ ನಾನು ನೋಡಿಲ್ಲ, ಇದೊಂದು ರೀಮೇಕ್ ಮೂವಿ ಅದ. ಒರಿಜಿನಲ್ ಮೂವಿ ನಾನು ನೋಡಿದ್ದೀನ. ಒರಿಜಿನಲ್ ಮೂವಿ ಒಂದು ಬೇರೆ ಸ್ಟೋರಿ ಇತ್ತು, ಓಕೆನಾ. ಅದು ಟೈಲರ್ ನೋಡಿದ್ರೆ ಇನ್ನೂ ಮಜಾ ಬರ್ತದೆ ನೋಡೋ ಮಟ್ಟಿಗಾಲಿ. ಬಟ್ ಓಕೆ, ಇದು ಟೈಲರ್ ರಿಲೀಸ್ ಆದಾಗೆ ಅಂಥ ಪರಿ ನನಗೆ ವೈಪ್ ಅಂದರೆ ಕಾಣಲಿಲ್ಲ. ಏನೋಪ್ಪ ಏನು ಮಾಡ್ಯಾರ ಅಂತ ನಮಗೆ ಅನ್ಸಿ. ಯಾಕಂದ್ರೆ ಒಂದು ಫಸ್ಟ್ ಫಿಲ್ಮ್ ಮಾಡ್ಲತ್ರ ಮೇಲೆ ಅದು ಸ್ವಲ್ಪ ಬೇರೆ ಲೆವೆಲ್ದಾಗೆ ಸ್ಟೋರಿ ತರಬೇಕು, ಒಂದು ಚಲೋ ಇಂಟ್ರೊಡ್ಯೂಸ್ ಅವ್ರಿಗೆ ಕೊಡಬೇಕು, ಒಂದು ಬ್ಲಾಕ್ ಬಸ್ಟರ್ ಮೂವಿ ಹಿಟ್ ಕೊಡಬೇಕು, ಒಂದು ಡಿಫ್ರೆಂಟ್ ಸ್ಟೋರಿ ತಂದರೆ ಅವಾಗ ಪಬ್ಲಿಕ್ ನೋಡ್ತದೆ. ಇದೇನು ಟೈಲರ್ ರಿಲೀಸ್ ಆಗಿದ್ದಲ್ಲಿ ಅಂಥ ಪರಿ ವೈಪ್ ಅಂತ್ರಕ ಬರಲಿಲ್ಲ, ನನಗಂತ್ರಕ ಬರಲಿಲ್ಲ. ಮೇ ಬಿ ಥೋಡೆ ಮಂದಿಗೆ ಇಷ್ಟನೂ ಆಗಿದೆ ಇದು ಮೂವಿ. ನನಗಂತ್ರಕ ಓಕೆ, ನನಗೆ ಅನಿಸಿದ್ದು ಟೈಲರ್ ನೋಡೋ ಮಟ್ಟಿಗಲ್ಲಿ. ಅಸಲಿಗೆ ಟೈಲರ್ ನೋಡಿದೇನ, ರಿವ್ಯೂ ಅಂತ ಕೊಡಲಿಲ್ಲ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂದ್ರೆ ನೋಡೋ ಮುಂದೆ ಏನು ಕಲೆಕ್ಷನ್ ಮಾಡ್ಬೋದು ಇದು ಮೂವಿ. ಬ್ಯಾಡ್ ಡೇಸ್ ರವೀಶ್ ಕುಮಾರ್ ಅಲ್ಲಿ ಮತ್ತು ಇದು ಮೂವಿಯಲ್ಲಿ ನೆಕ್ಸ್ಟ್ ವೀಕ್ ತನಕ ಗೊತ್ತದೆ ಇದು ಮೂವಿ ಎಷ್ಟು ಕಲೆಕ್ಷನ್ ಮಾಡೋ. ಯಾಕಂದ್ರೆ ನೆಕ್ಸ್ಟ್ ಫ್ರೈಡೇ ಛಾವಾ ಮೂವಿ ರಿಲೀಸ್ ಆಗ್ಲತ್ತದ. ಛತ್ರಪತಿ ಶಿವಾಜಿ ಮಹಾರಾಜ್ ಮೇಲೆ ಮೂವಿ ಬರ್ಲತ್ತದ. ವಿಕಿ ಕೌಶಲ್ ಮೇನ್ ಕ್ಯಾರೆಕ್ಟರ್ ಫಿಲ್ಮ್ನಲ್ಲಿ ಯಾರ. ಟೈಲರ್ ಓಕೆ ನಮಗೆ ಅನಿಸಿದ್ದು. ಜಾಸ್ತಿ ಫೋಕಸ್ ಏನು ಮಾಡ್ಯಾರ ಡಾಕ್ಟರ್ ಸರ್ ಅಂದರು ಆ್ಯಕ್ಷನ್ ಛತ್ರಪತಿ ಶಿವಾಜಿ ಮಹಾರಾಜ್ ಅದು ಚೀರಾದಲ್ಲಿ ಅದು ತೋರ್ಸ್ಲಕ್ಕಲ್ಲಿ ಕೋಶಿಶ್ ಮಾಡ್ರ. ಅವ್ರ ಸಾಫ್ಟ್ ಪವರ್ ಏನಿತ್ತು, ಅವ್ರು ಏನಿದ್ರು ಅದು ಪರ್ಫೆಕ್ಟಾಗಿ ಸ್ಮೂತ್ಲಿ ತೋರ್ಸ್ಲಕ್ಕಲ್ಲಿ ಕೋಶಿಶ್ ಮಾಡಿಲ್ಲ. ಓಕೆ, ಚೀರಿಯಾಗಿ ತೋರ್ಸ್ಲಕ್ಕಲ್ಲಿ ಕೋಶಿಶ್ ಮಾಡಿರಿ. ಸ್ವಲ್ಪ ಅದೇ ಪ್ರಾಬ್ಲಮ್ ನನಗೆ ಅನಿಸಿತು. ಸಾಂಗ್ಗಳ್ನು ರಿಲೀಸ್ ಆಗೋ ನೋಡ್ರಿ ಅಂಥ ಪರಿ ಅಟ್ರಾಕ್ಷನ್ ಇನ್ನೂ ಸಾಂಗ್ ಅಂದ್ರೆ ಮಾಡಿಲ್ಲ. ಕರೆಕ್ಟ್ ಸ್ಟೋರಿ ಇತ್ತಲ್ಲ ಬಸ್, ಲಿಟ್ರಲಿ ಬಾಕ್ಸ್ ಆಫೀಸಾಗಿದ್ದು ಮೂವಿ ಫೈರ್ ಮಾಡಿರ್ತದ. ಕರೆಕ್ಟಾಗಿನ ಸ್ಟೋರಿ ಇತ್ತಂದ್ರೆ ರಿಕಾರ್ಡ್ ಅಂತಕ್ಕೆ ಇದು ಮೂವಿ ಮಾಡ್ತಾರೆ ಡೆಫಿನೆಟ್ಲಿ ನಮಗೆ ಅನ್ಸದ. ಸ್ಟೋರಿಗಿನ ಕರೆಕ್ಟ್ ಇತ್ತಂದರೆ. ನೆಕ್ಸ್ಟ್ ವೀಕ್ ತನಕ ಗೊತ್ತದ ಈ 2 ಮೂವಿ ಎಷ್ಟು ಕಲೆಕ್ಷನ್ ಮಾಡ್ಬೋದು. ಛಾವಾ ಮೂವಿ ಫಸ್ಟ್ ಡೇ ಎಷ್ಟು ಕಲೆಕ್ಷನ್ ಮಾಡ್ತದೆ. ಫಸ್ಟ್ ಡೇ ಅದು ಮೂವಿ ನೋಡ್ಲಕ್ಕಂತ ನಾವು ಹೋಗ್ತೀನಿ. ಟೈಲರ್ ನನಗೆ ಓಕೆ ನನಗೆ ಅನಿಸಿದ್ದು. ಮೂವಿಗಿನ ಪರ್ಫೆಕ್ಟ್ ಇರ್ತದೆ ಬಾಸ್, ಲಿಟ್ರಲಿ ಬೂಸ್ ಬಂಪ್ಸ್ ಕ್ರಿಯೇಟ್ ಆಗ್ತದೆ.